ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತನ ಚರ್ಚೆ ಮಾಡ್ತಾ ಇದ್ದಾರೆ. ಅಪೌಷ್ಟಿಕತೆಯಿಂದ ಸಾವನ್ನಪ್ಪುವಂಥದ್ದು ಇಡೀ ನಮ್ಮ ಸರ್ಕಾರಗಳಿಗೆ, ನಮ್ಮ ವ್ಯವಸ್ಥೆಗೆ ಒಂದು ರೀತಿ ಅವಮಾನ ಅನ್ನೋದು. ನಾನು ರಾಮಚಂದ್ರಪ್ಪ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಕೇಂದ್ರ ಸರ್ಕಾರದ ಹೆಲ್ತ್ ಮಿಷನ್ ಒಂದು ಅಡ್ವರ್ಟೈಸ್ ಕೊಡುತ್ತೆ ದಿನ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ. ಅಮೀರ್ ಖಾನ್ ಅವ್ರ ಮೂಲಕ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕು. ಈಗ ಅಪೌಷ್ಟಿಕತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೂ ಸಂಬಂಧಪಟ್ಟಿದ್ದು, ಅವರು ಕೂಡ ತಲೆ ತಗ್ಗಿಸಬೇಕು. ಈಗ ಕೇಂದ್ರ ಸರ್ಕಾರ ಏನು ಅದು ಇದು ಮೆಟೀರಿಯಲ್ ಕೊಡಬೇಕು ಅದನ್ನ ಕೊಡ್ತಾ ಬರ್ತೈತೆ. ಅದನ್ನು ಹಂಚೋದು ಎಲ್ಲ ಯಾವುದೇ ಆಗಲಿ ಲೋಕಲ್ ಬಾಡಿ ಇರ್ಬೋದು, ಇಲ್ಲ ಲೋಕಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲ ನಿಮಗೆ ಬರುತ್ತೆ ಅಲ್ಲ ಅದೇ ಬರ್ಬೋದು. ಅಂದ್ರೆ ಮಾನಿಟರ್ ಮಾಡೋರಿಲ್ವಾ, ಯಾರು ಕೇಳೋರು ಬೇಕಲ್ಲ. ಕೇಂದ್ರ ಸರ್ಕಾರಕ್ಕೆ ಅದು ಏನು ಬೇಕು ಅದೆಲ್ಲ ಕೊಡ್ತೈತೆ. ಅದಕ್ಕೆ ಹಂಚೋರು ಇದ್ದಾರೆ, ರೀಚ್ ಆಗ್ತಾ ಇಲ್ಲ ಅಲ್ಲಿಗೆ. ಅಲ್ಲ ಹಂಚೋರು ಯಾರಿದ್ದಾರೆ, ಅವರು ನಗರ ಪಾಲಿಕೆ ಇದ್ದಾರೆ, ನಗರ ಪಾಲಿಕೆ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ರಾಜ್ಯ ಸರ್ಕಾರಗಳು ಮಾಡಬೇಕು. ಅವ್ರ ಕೈಯಲ್ಲೇ ಮಾಡಿಸ್ಬೇಕು ನಾವು. ಅದು ಏನು ಮೆಟೀರಿಯಲ್ ಬೇಕೋ ಅದನ್ನು ಕೊಡೋದು ಅವ್ರ ಕೆಲಸ. ಇವತ್ತು ಆಹಾರ ಭದ್ರತೆ ಇರ್ಬೋದು, ಅದನ್ನು ನಾವು ರಾಜ್ಯ ಸರ್ಕಾರದಿಂದ ಹಂಚಬೇಕಾಗುತ್ತೆ. ಅಂಗನವಾಡಿಗೆ ಏನು ಬರ್ತೈತೋ ಅದೆಲ್ಲ ಕೇಂದ್ರ ಸರ್ಕಾರದ್ದೇ ಅದೆಲ್ಲ. ಆದರೂ ಅದು ಹಂಚೋದು ರಾಜ್ಯ ಸರ್ಕಾರ ಹಂಚಬೇಕಾಗತ್ತೆ, ಒಂದಷ್ಟು ಕಾರ್ಪೊರೇಷನ್ಗೆ ಬರುತ್ತೆ, ಅವ್ರು ಹಂಚಬೇಕಾಗತ್ತೆ. ಅದರ ಹಂಚೋದೆಲ್ಲ ಲೋಕಲ್ ಬಾಡಿಗಳೇ. ಒಂದು ಅಮನಚೌರ, ಈಗ ನಾವೆಲ್ಲ ಬಹಳ ದೊಡ್ಡ ದೊಡ್ಡ ಹೆಸರಿದೆ ಬೆಂಗಳೂರಿಗೆ, ಆ ರೀತಿ ಸಿಲಿಕಾನ್ ಸಿಟಿ, ಸಿಂಗಾಪುರ್ ಮಾಡಬೇಕು ಅಂತ. ಇಂಥ ಒಂದೊಂದು ಘಟನೆಗಳು ಕೂಡ ಬೆಂಗಳೂರಿನ ಆ ನಿಜವಾದಂಥ ಹೊರಮೈಯ ಖ್ಯಾತಿ ಇದೆಯಲ್ಲ, ಅದನ್ನು ಮಸಿ ಬೆಳೆಯುತ್ತೆ, ಒಳಗೆ ಪೊಳ್ಳಿದೆ ಬೆಂಗಳೂರು ಅನ್ನುವಂಥದ್ದು ಮೆಸೇಜ್ ಹೋಗುತ್ತೆ. ಹೌದು, ಇದು ನಾನು ಇವತ್ತು ನೀವು ತೋರಿಸ್ತಿರೋದನ್ನು ಒಂದು ಇಂಡಿವಿಜುವಲ್ ಕೇಸ್ ಅಂತ ತಗೊಳ್ಳಲ್ಲ. ಇಡೀ ರಾಜ್ಯದಲ್ಲಿ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಯಾವುದಕ್ಕೆ ಹೇಳ್ತಾರೆ. ಇವತ್ತು ಜಗತ್ತಿನಲ್ಲಿ ಭಾರತ ಮಹಾನ್ ಇದೆಯೋ ಇಲ್ಲೋ ಅನ್ನೋದು. ನಿನ್ನೆ ಕೇರಳದಲ್ಲಿ ಒಂದು ವರದಿ ಆಗಿದೆ, 54 ಜನ ಮಾಲ್ ನ್ಯೂಟ್ರಿಷನ್ನಿಂದ ಸತ್ತೋಗಿದ್ದಾರೆ ಮಕ್ಕಳು. ಅಂದರೆ ನಮ್ಮ ದೇಶ ಮಹಾನ್ ಇದೆ ಅನ್ನೋದು ಇಂಡೆಕ್ಸೇ ಅದು. ಮಕ್ಕಳು 7 ವರ್ಷದವರೆಗೆ ಎಷ್ಟು ಸಾಯ್ತವೆ, 1 ವರ್ಷದವರೆಗೆ ಎಷ್ಟು ಸಾಯ್ತವೆ ಅಂದರೆ, ಅಂಡರ್ ವೇಟ್ ಮಕ್ಕಳು ಎಷ್ಟು, ತಾಯಿಯ ಹೆಲ್ತ್ ಎಷ್ಟು, ಡೆಲಿವರಿ ಟೈಮಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಹೆಂಗಿರುತ್ತೆ, ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅಂದರೆ ಮಕ್ಕಳು ಎಷ್ಟರವರೆಗೆ ಚೆನ್ನಾಗಿ ಬದುಕ್ತಾರೆ ಮತ್ತು ಎಷ್ಟು ಮಕ್ಕಳು ಸಾಯ್ತವೆ ಅನ್ನೋದು. ಅಲ್ಲೇ ನಮ್ಮದು ವೀಕ್ನೆಸ್ ಇದ್ದರೆ ನಾವು ಎಷ್ಟು ಹೇಳ್ಕೊಂಡ್ರೂ ಕೂಡ ಜಗತ್ತಿನಲ್ಲಿ ನಮಗೆ ಮಾನ ಸಿಗಲ್ಲ. 74% ಇಂಡಿಯಾದಲ್ಲಿ ಅನಿಮಿಯಾದಿಂದ ಅಂಡರ್ ಏಜಲ್ಲಿ ಅನಿಮಿಯಾ ಬರುತ್ತೆ ಅನ್ನೋವಂಥದ್ದಿದೆ. ಹೌದು, ಎನಿಮಿಯಾ ಅನ್ನೋದು ಒಂದು ಭಾಳ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೆ ಈಗ ಎಲ್ಲ ರಾಜ್ಯಗಳಲ್ಲೂ ಐರನ್ ಟ್ಯಾಬ್ಲೆಟ್ಸ್ ಮತ್ತು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಕೊಡುವಂಥ ಇನ್ನೊಂದು ಪ್ರಕ್ರಿಯೆ ಶುರುವಾಗಿದೆ. ಅದು ಹುಷಾರಾಗಿ ಕೊಡಬೇಕು ಅಂತ, ಅದರಲ್ಲೇನು ಇನ್ನೇನೇನು ಬರ್ತಲ್ಲ, ಅದು ಹುಷಾರಾಗಿ ಕೊಡಬೇಕು. ಡಾಕ್ಟ್ರೆ, ಒಂದು ಇಡೀ ಪ್ರಪಂಚದಲ್ಲಿ ಒಂದು ದಿನ 3 ಜನ ಅಪೌಷ್ಟಿಕತೆ ಸಾಯ್ತಾ ಇದ್ರೆ ಭಾರತದಲ್ಲಿ ಒಂದು ಮಗು ಇರುತ್ತೆ ಅನ್ನುವಂಥದ್ದು ಬಹಳ ಇದು ಒಂದು ರೀತಿ ಆಘಾತಕಾರಿ ಮತ್ತು ಅಪಾಯಕಾರಿ ಕೂಡ. ಅಷ್ಟೇ ಅಲ್ಲ, ಕಳೆದ 2009ರಲ್ಲಿ ಒಂದು ಚಾನಲ್ಲು ಮತ್ತು ಮಾಧ್ಯಮಗಳು ಈ ವಿಚಾರವನ್ನು ರಾಯಚೂರಿನಲ್ಲಿ ನಡೆದಾಗ ಪ್ರಸ್ತಾಪಿಸಿದಾಗ 2009ರಲ್ಲಿ 811 ಮಕ್ಕಳು ಸಾವನ್ನಪ್ಪಿದ್ದಾವೆ. 20,554 ಜನ ಮಕ್ಕಳು ಹುಟ್ಟಿದರೆ ಅದರಲ್ಲಿ 811. ಡಿಸೆಂಬರ್ 2010 ಒಳಗಡೆ 1233. ಇದು ಸದಾನಂದ ಗೌಡರ ಸರ್ಕಾರ ಇದ್ದಾಗ ಮಾಡಿದಂಥ ಒಂದು ವರದಿ. ಅಂದರೆ ಯಾವುದೇ ಸರ್ಕಾರ ಇರಲಿ, ಇದು ನಮ್ಮ ರಾಜ್ಯದಲ್ಲೂ ಕೂಡ ಅಪೌಷ್ಟಿಕತೆ ಅನ್ನುವಂಥದ್ದು ಗರ್ಭದಲ್ಲಿ ಇದ್ದೇ ಇದೆ. ಉಗಾರ್ರೆ, ನೀವು ಹೇಳ್ತಿರೋದು ಬಹಳ ಸಣ್ಣ ಸಂಖ್ಯೆ ಹೇಳ್ತಾ ಇದ್ದೀರಾ. ಎಲ್ಲ ಡೆತ್ಸನ್ನು ನಾರ್ಮಲಿ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ನ್ಯೂಟ್ರಿಷನ್ನೇ. ನೀವು ಎಲ್ಲ ಡೆತ್ಸ್ನು ನೀವು ಇನ್ನೊಂದು ಡಯರಿಯಾ, ವಾಮಿಟಿಂಗು ಎಲ್ಲ ಇದನ್ನು ನೋಡಿದಾಗ ಡೆತ್ಸ್ ಭಾಳ ದೊಡ್ಡ ಸಂಖ್ಯೆನಲ್ಲಿದೆ. ಇವತ್ತು ನೀವು ನಿಜಕ್ಕೂ ಮಾಡಿರೋಂಥ ಕಾರ್ಯಕ್ರಮ ಈ ಬಡವರ ಕೂಗು ಅಂತ ಅನ್ನೋದನ್ನ ನಾವು ಯಾವತ್ತೂ ಹೆಚ್ಚು ಅದಕ್ಕೆ ಒತ್ತು ಕೊಡೋಂಥದ್ದಿಲ್ಲ. ಬೇರೆ ಬೇರೆ ವಿಷಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಬಡವ್ರ ಕೂಗು ಕೇಳೋಂಥದ್ದು ಕಿವಿಗಳು ಬಹಳ ಕಮ್ಮಿ ಇದ್ದಾವೆ. ಈ ಬಡವರ ಕೂಗು ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕಿನ್ನ ಆದ್ಯತೆ ಕೊಟ್ಟು ಜನರಿಗೆ ಬೆಳಕಿಗೆ ತಂದು ಇನ್ನೂ ಹೆಚ್ಚಿನ ಒಳ್ಳೆ ರೀತಿ ಸರಿಪಡಿಸುವಂಥ ಕೆಲಸ ನಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ. ಯಾವುದೇ ಕಾಲರದಿಂದ ಅಪೌಷ್ಟಿಕತೆಯಿಂದ ಸಾವಾಗುವಂಥದ್ದು ಎಲ್ಲ ಸರ್ಕಾರ ವ್ಯವಸ್ಥೆ ಪ್ರತಿಯೊಬ್ಬ ಪ್ರತಿನಿಧಿನೂ ತಲೆ ತಗ್ಗಿಸಿ, ಅಧಿಕಾರಿನೂ ಮೊದಲನೇ ಅಕೌಂಟಬಿಲಿಟಿ ತರಲೇಬೇಕು. ಇದು ಅಕೌಂಟಬಿಲಿಟಿ ತರಲಿಲ್ಲ ಅಂದರೆ ಇದೇ ರೀತಿ ನೀವು ಚರ್ಚೆ ಮಾಡೋದು ಮಾತಾಡೋದೇ ಆಗುತ್ತೆ. ಇದಕ್ಕೆ ಸರಿಯಾದ ಪರಿಹಾರ ತರಬೇಕು, ಸೂಕ್ತವಾದಂಥ ಕ್ರಮ ಜರುಗಿಸಿ ಮುಂದೆ ಈ ರೀತಿ ನಡೆದಂಥ ರೀತಿಯಲ್ಲಿ ನಾವೆಲ್ಲ ಸಂಪತ್ ಕೊನೆಯದಾಗಿ ಹೇಳ್ತೀನಿ, ಪಾಲಿಕೆಯಲ್ಲಿ ಇವತ್ತು ನೀವು ಹೇಳ್ತಾ ಇದ್ರೆ ಅನೇಕ ಹಾಸ್ಪಿಟಲ್ ಕೂಡ ಈ ರೀತಿ ಮಕ್ಕಳು ದಾಖಲಾಗಿರುವಂಥದ್ದು. ಸೊ ನನ್ನ ಪ್ರಕಾರ ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಪಾಲಿಕೆನೋ ಸರ್ಕಾರನೋ ಸಂಬಂಧಪಟ್ಟಿದ್ದಿಲ್ಲ, ಎಲ್ಲರೂ ಒಟ್ಟಾಗಿ ಒಂದು ಕೈ ಜೋಡಿಸಿ ಯಾರ್ಯಾರು ಈ ರೀತಿ ಸ್ಲಮ್ಮಲ್ಲಿ ಬದುಕ್ತಾ ಇದ್ದಾರೋ, ಬಡವರು ಇದ್ದಾರೋ, ಯಾರು BPL ತೊಗೊಂಡಿದ್ದಾರೋ ಅಂಥ ಬಡವರನ್ನ ಒಂದು ಸಲ ಆರೋಗ್ಯ ತಪಾಸಣೆ ಮಾಡಿದ್ರೆ ಒಂದು ರೀತಿ ಗೊತ್ತಾಗುತ್ತೆ ನಮ್ಗೆ ಯಾರ್ಯಾರ ಸಮಸ್ಯೆ ಏನಿದೆ ಅಂತ. ಅದಾಗಬೇಕಲ್ವಾ? ಖಂಡಿತ ಆಗಬೇಕು. ಈ ಮೇಘಲದ ಘಟನೆಯಿಂದ ನನಗೇನು DJ ಹಳ್ಳಿಗೆ ಒಂದು
ದೇವರು ಒಂದು ಕಣ್ಣು ತೆಗೆದಿದ್ದಾರಂತ ಕಾಣಿಸ್ಬೋದು. ಯಾಕಂದ್ರೆ ಇವತ್ತು ಸದನದಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿಯವರು ಮಾತಾಡಿದ್ದಾರೆ. ಬೆಂಗಳೂರಿನ ಎಷ್ಟು ಮೇಘಲ ಇದಾರೆ ಗೊತ್ತಿಲ್ಲ ಅಂತ, ಗೊತ್ತಿಲ್ಲ ಸತ್ತೋಗಿರ್ತವೆ ಮಕ್ಕಳುಗಳು. ಡಿಜೆ ಹಳ್ಳಿ ಎಷ್ಟು ಮೇಘಲ ಇದ್ದಾರೆ ಇನ್ನು. ಇವತ್ತು ನೀವು ಡಿಜೆ ಹಳ್ಳಿಗೆ ಬಂದ್ರೆ ಇದೇ ಮೇಘಲ ತರ ಎಷ್ಟೋ ಜನ ಬಂದು, ಅದು ಬರೀ ಅಪೌಷ್ಟಿಕತೆಯಿಂದ ಇಲ್ಲ, ಅಲ್ಲಿ ವ್ಯವಸ್ಥೆ ಮಾತಾಡಬಾರ್ದು, ಕೃತಿಯಲ್ಲಿ ಅದನ್ನ ಸರಿ ಮಾಡುವಂತ ಕೆಲಸ ಮಾಡಿ. ನೀವು ಅವ್ರ ನಿಮ್ಮ ಮೇಲೆ ಮಾಡೋದು ನಿಲ್ಲಿಸ್ಬಿಡಿ. ಯಾರ ಮೇಲೆ ನಾವು ಅಪೌಷ್ಟಿಕತೆ ನೋಡಕ್ ಹೋದ್ರೆ ಇಲ್ಲಿ ಡೆಂಗ್ಯೂ ಇರ್ತದೆ. ಇನ್ನೊಂದು ಈ ಎಲ್ಲ ಏನಾಗಿದೆ, ಒಟ್ಟಾರೆ ಒಂದು ಸರಿಯಾದ ವ್ಯವಸ್ಥೆನಲ್ಲಿ ರಿಪೋರ್ಟಿಂಗ್ ಸಿಸ್ಟಮ್ ನಾವು ಮಾಡ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಬರೀ ಎಮರ್ಜೆನ್ಸಿನಲ್ಲಿ ನೀ ಜರ್ಕ್ ರಿಯಾಕ್ಷನ್ ಕೊಡೋದೇ ಆಗ್ತಿದೆ. ಎಮರ್ಜೆನ್ಸಿ ರಿಯಾಕ್ಷನ್ ಬಿಟ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನಿಜಕ್ಕೂ ಒಂದು ವ್ಯವಸ್ಥಿತವಾಗಿ ಕೆಲಸ ಇಡೀ ಪುಲಿಕೇಶಿ ನಗರಲ್ಲಿ ಸುಮಾರು ಜನ ಮಕ್ಕಳು ಈ ತರ ಅದಾಗ್ಲಿ ಆರೋಗ್ಯ ತಪಾಸಣೆ ಆದ್ರೆ ಬಹುತೇಕ ಯಾರು ಎಷ್ಟು ಜನ ಇದರಲ್ಲಿ ಸಮಸ್ಯೆಯಲ್ಲಿ ಬಳಲ್ತಾ ಇದೆ ಗೊತ್ತಾಗುತ್ತೆ. ಸೊ ತಾವು ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದ. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.